ಅಪ್ಪು ಬರುವಿಕೆಗೆ ಕಾದಿದ್ದಂತಹ ಅಣ್ಣವರ ಸಹೋದರಿ ಇನ್ನಿಲ್ಲ. ಡಾಕ್ಟರ್ ರಾಜ್ಕುಮಾರ್ ಅವರ ಸಹೋದರಿ ನಾಗಮ್ಮ ನಿಧನ. ಅಪ್ಪು ಬರುವಿಕೆಗೆ ಕಾದಿದ್ದಂತಹ ಅಣ್ಣವರ ಸಹೋದರಿ ಇನ್ನಿಲ್ಲ. ಡಾಕ್ಟರ್ ರಾಜ್ಕುಮಾರ್ ಅವರ ಸಹೋದರಿ ನಾಗಮ್ಮ ನಿಧನ ಹೊಂದಿದ್ದಾರೆ. 94 ವರ್ಷದ ನಾಗಮ್ಮ ದೊಡ್ಡ ಗಾಜನೂರಿನಲ್ಲಿ ನಿಧನ. ರಾಜ್ಕುಮಾರ್ ತಲೆಮಾರಿನ ಕೊನೆಯ ಕೊಂಡಿಯಾಗಿದ್ದಂತಹ ನಾಗಮ್ಮ ವಯೋಸಹಜ ಕಾಯಿಲೆಯಿಂದ ಬಳಲುತ್ತಿದ್ದಂತಹ ನಾಗಮ್ಮ ಗಾಜನೂರಿನ ತೋಟದ ಮನೆಗೆ ನಿವಾಸವಾಗಿದ್ದಂತಹ ನಾಗಮ್ಮ ವಿಷಯವನ್ನ ತಿಳಿದ ಕೂಡಲೇ ಗಾಜನೂರಿಗೆ ಹೋಗಿರುವಂತಹ ನಟ ಶಿವರಾಜ್ ಕುಮಾರ್ ಅವರ ಕುಟುಂಬ ಇಂದು ಬೆಳಿಗ್ಗೆಯಷ್ಟೇ ಗೋವಾಗೆ ತೆರಳಿದ್ದಂತಹ ನಟ ಶಿವಣ್ಣ ಶೂಟಿಂಗ್ ರದ್ದು ಮಾಡಿಕೊಂಡು ಗಾಜನೂರಿನತ್ತ ಶಿವಣ್ಣ ಹೋಗಿದ್ದಾರೆ. ನಾಳೆ ಗಾಜನೂರಿನಲ್ಲಿ ನಾಗಮ್ಮ ಅವರ ಅಂತ್ಯಕ್ರಿಯೆ. ನಾಗಮ್ಮಗೆ ಕೊನೆಗೂ ಕೂಡ ಅಪ್ಪು ಸಾವಿನ ವಿಚಾರ ತಿಳಿಸಲೇ ಇಲ್ಲ. ಕಳೆದ ವರ್ಷ ಪುನೀತ್ಗೆ ಜನ್ಮದಿನಕ್ಕೆ ಶುಭವನ್ನ ಕೋರಿದ್ದಂತಹ ನಾಗಮ್ಮ ಪುನೀತ್ ಅವರನ್ನ ನೋಡಲು ಹಾತೊರಿತಿದ್ದಂತಹ ನಾಗಮ್ಮ ಕಾಯ್ತಾ ಇದ್ರು. ಅಪ್ಪು ಗಂಧ ಒಮ್ಮೆ ಬಂದು ನನ್ನನ್ನ ನೋಡ್ಕೊಂಡು ಹೋಗು ಅಂತ ಹೇಳ್ತಾ ಇದ್ದಂತಹ ಕರೀತಾ ಇದ್ದಂತಹ ನಾಗಮ್ಮ ಇಂದಿಲ್ಲ. ರಾಜ್ಕುಮಾರ್ ಕುಟುಂಬದ ಕೊನೆಯ ಕೊಂಡಿ ನಾಗಮ್ಮ. ರಾಜ್ಕುಮಾರ್ ಅವರ ಸಹೋದರಿ ಆಕೆ ಅಪ್ಪುವಿನ ಒಂದು ಬರುವಿಕೆಗೆ ಕಾಯ್ತಾ ಇದ್ರು. ಹಿಂದಿನ ಸಲ ಹುಟ್ಟುಹಬ್ಬಕ್ಕೆ ಅಪ್ಪು ಕೂಡ ಸಾವನ್ನಪ್ಪಿರುವಂತಹ ವಿಚಾರವನ್ನ ನಾಗಮ್ಮನಿಗೆ ತಿಳಿಸಿರ್ಲಿಲ್ಲ. ಯಾಕಂದ್ರೆ ಗಾಬರಿ ಆಗುತ್ತೆ ಅನ್ನುವಂತಹ ಕಾರಣಕ್ಕಾಗಿ ಅಪ್ಪು ಸಾವನ್ನಪ್ಪಿದ್ದು ಕೂಡ ತಿಳಿಸಲೇ ಇಲ್ಲ. ಕೊನೆಗೂ ಕೂಡ ಅಪ್ಪು ಇದ್ದ ಕಡೆಯಲ್ಲೇ ನಾಗಮ್ಮನ ಪ್ರಯಾಣ. ಇವತ್ತು ನಾಗಮ್ಮ ಎಲ್ಲರನ್ನ ಬಿಟ್ಟು ಹೋಗಿತ್ತು. ಶಿವರಾಜ್ ಕುಮಾರ್ ಅಂಡ್ ಫ್ಯಾಮಿಲಿ ಆ ಒಂದು ದೊಡ್ಡ ಗಾಜನೂರಿಗೆ ತೆರಳಿದ್ದಾರೆ. ಶಿವೈಕ್ಯರಾಗಿದ್ದಾರೆ ನಾಗಮ್ಮ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.